ನಮಸ್ಕಾರ ಸ್ನೇಹಿತರೆ, ನಮ್ಮ ಹಳ್ಳಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಅವರೆಕಾಳು ಸಾರನ್ನು ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ಸಾರು ಮುದ್ದೆ, ಚಪಾತಿ, ರೈಸ್ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಬನ್ನಿ ಈಗ ಸಾರನ್ನು ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ kg ಆಗುವಷ್ಟು ಹಸಿ ಅವರೆಕಾಳನ್ನು ತಗೊಂಡಿದ್ದೀನಿ. ಇವನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಸೇರಿಸಿ ಬೇಯುವುದಕ್ಕೆ ನೀರನ್ನು ಸೇರಿಸಬೇಕಾಗುತ್ತೆ. ನೀರು ಜಾಸ್ತಿ ಏನು ಬೇಕಾಗುವುದಿಲ್ಲ. ಅವರೆಕಾಳಿಗಿಂತ ಒಂದು ಇಂಚಷ್ಟು ನೀರು ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೊಮೊಟೊ ಹಣ್ಣನ್ನು ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಕುಕ್ಕರ್ ಲಿಡ್ ಇಟ್ಟು ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೋಬೇಕು. 1 ವಿಸಿಲ್ಗೆಲ್ಲ ಬೆಂದೋಗುತ್ತೆ. ನೋಡಿ, 1 ವಿಸಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಓಪನ್ ಮಾಡ್ಕೊಂಡು ನೋಡೋಣ. ಅವರೆಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಬೆಂದಿರ್ತಕ್ಕಂತಹ ಟೊಮೊಟೊವನ್ನು ಸಪ್ರೇಟ್ ಮಾಡ್ಕೋಬೇಕು. ಯಾಕಂತಂದರೆ ಇವನ್ನು ಮಸಾಲೆ ಜೊತೆ ನಾವು ರುಬ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ, ಟೊಮೊಟೊವನ್ನು ಸಪ್ರೇಟ್ ಮಾಡಿದ್ದಾಯಿತು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಣ ಕೊಬ್ಬರಿ, ಬೇಕಿದ್ದರೆ ಫ್ರೆಶ್ ಕೊಕೊನಟನ್ನು ಕೂಡ ತಗೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು. ಟೊಮೊಟೊ ಹಣ್ಣನ್ನು ತಗೊಂಡಿರೋದ್ರಿಂದ ಹುಳಿ ಜಾಸ್ತಿ ಆಗಿಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ತಗೋಬೇಕು. ಅರ್ಧ ಬೆಳ್ಳುಳ್ಳಿ ಗಡ್ಡೆಯನ್ನು ಕೂಡ ತಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಿ ನಂತರ ಬೆಂದಿರತಕ್ಕಂತಹ ಟೊಮೊಟೊ ಹಣ್ಣು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು, 1.5 ಟೀ ಸ್ಪೂನ್ ಆಗುವಷ್ಟು ಸಾರಿನ ಪುಡಿ, ನಮ್ಮ ಹಳ್ಳಿ ಕಡೆ ತಯಾರು ಮಾಡ್ಕೊಳ್ಳುವಂಥದ್ದು ಇದು. ನಂತರ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್. ನಂತರ ಬೆಂದಿರತಕ್ಕಂತಹ ಅವರೆಕಾಳು ಹಾಗೆ ರುಬ್ಕೊಳ್ಳೋದಕ್ಕೆ ನೀರನ್ನು ಸೇರಿಸಿ ನೋಡಿ, ಮಸಾಲೆ ರುಬ್ಬಿತ್ತಾಯಿತು. ಘಮಘಮಿಸುವಂತಹ ಮಸಾಲೆ ರೆಡಿ ಆಯಿತು. ಈಗ ಇದನ್ನು ನಾವು ಅವರೆಕಾಳು ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಬೇಕಾದರೆ ತರಕಾರಿಯನ್ನು ಕೂಡ ಹಾಕ್ಕೋಬೋದು. ನೋಡಿ, ಮಸಾಲೆಯನ್ನು ಸೇರಿಸಿದ್ದಾಯಿತು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕಾದ್ರೆ ಉಪ್ಪು ಖಾರವನ್ನು ಕೂಡ ಸೇರಿಸ್ಬೋದು. ಇದು ತುಂಬ ಗಟ್ಟಿ ಅಂತ ಅನ್ನಿಸಿದ್ರೆ ನೀರನ್ನು ಕೂಡ ಸೇರಿಸ್ಬೋದು. ನೋಡಿ, ಈ ಸಾರನ್ನು ಹಸಿ ಸ್ಮೆಲ್ ಇಲ್ದಿರ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತಾದಮೇಲೆ ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ, ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಚೆನ್ನಾಗಿ ಸಿಡಿಬೇಕು. ನಂತರ ಅರ್ಧ ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಒಗ್ಗರಣೆ ಎಲ್ಲ ರೆಡಿ ಆಯಿತು. ಈಗ ಕುದೀತಾ ಇರ್ತಕ್ಕಂಥ ಸಾರಿನಲ್ಲಿ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಬೇಕಾದರೆ ಹಿಂಗನ್ನು ಕೂಡ ಸೇರಿಸ್ಬಹುದು ಒಗ್ಗರಣೆಯಲ್ಲಿ. ನೋಡಿ, ಒಗ್ಗರಣೆಯನ್ನು ಸೇರಿಸಿದ್ದಾದಮೇಲೆ ಲಿಡ್ ಇಟ್ಟು ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಬಿಡೋಣ. ನೋಡಿ, 2 ನಿಮಿಷ ಆದಮೇಲೆ ಒಗ್ಗರಣೆ ಎಲ್ಲ ಸಾರಿಗೆ ಚೆನ್ನಾಗಿ ಹಿಡಿಸಿದೆ. ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ರುಚಿಯಾಗಿರ್ತಕ್ಕಂತಹ ಅವರೆಕಾಳು ಸಾರು ರೆಡಿ. ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಇದನ್ನು ರೈಸ್ ಜೊತೆ ಇಲ್ಲ ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.